ನಮಸ್ಕಾರ. ಇವತ್ತು ಶನಿವಾರ ನನ್ನ ಮಗಳಿಗೆ ಸ್ಕೂಲ್ ರಜಾ ಇದ್ದಿದ್ದರಿಂದ ಬೆಳಗ್ಗೆ ಲೇಟ್ ಆಗಿದೆ. ನಾನು ನೈಟೇ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಕಲ್ಲೆಲ್ಲ ಒರೆಸ್ಕೊಂಡು ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡಿದ್ದೆ. ಬೆಳಗಿನ ತಿಂಡಿಗೆ ಏನಾದರೂ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ಇಲ್ಲಿ ಒಂದು 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾಪ್ಸಿಕಮ್ಮು, ಒಂದು ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾವು ಇದಕ್ಕೆ ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪಿದ್ರೆ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ತುರುಬಿ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತು ಸೋರೆಕಾಯಿ ಆ ಥರ ತರಕಾರಿ ಏನಾದರೂ ಇದ್ದರೆ ಅದನ್ನು ಸಹ ತುರುಬಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತೊಗೊಂಡಿರೋ ಕಡಲೆ ಹಿಟ್ಟಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟನ್ನು ಅದಕ್ಕೆ ನಾವು ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ತುಂಬ ನೀರಾಗೂ ಕಲಿಸ್ಕೋಬಾರ್ದು. ಮೀಡಿಯಮ್ ಹದಕ್ಕೆ ನಾವು ಕಲಸಿಟ್ಕೋಬೇಕು ದೋಸೆ ಹಿಟ್ಟನ್ನು. ಇದಕ್ಕೆ ಯಾವುದೇ ರೀತಿ ನಾನು ಸೋಡಾ ಹಾಕ್ಕೋತಾ ಇಲ್ಲ. ಈಗ ಹಿಟ್ಟನ್ನು ಕಲಿಸ್ಕೊಂಡಿದ್ದು ರೆಡಿ ಆಗಿದೆ ನೋಡಿ. ಅದಕ್ಕೆ ಕಲಿಸ್ಕೋಬೇಕು. ನಾನು ಹೆಂಚಿನ ಕಾಯಕ್ಕೆ ಇಟ್ಟಿದ್ದೆ, ಸೊ ಅದು ಬಿಸಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ನಾವು ಈ ರೀತಿ ಸವರ್ಕೊಂಡು ನಾವು ಕಲಸಿಟ್ಕೊಂಡಿರೋ ದೋಸೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ದೋಸೆ ಅಥವಾ ಉತ್ತಪ್ಪಮ್ಮು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಹೆಲ್ತಿ ರೆಸಿಪಿ. ನಾವು ಡಯಟ್ ಮಾಡುವಾಗ ಬೆಳಗಿನ ತಿಂಡಿಗೆ ಅಥವಾ ನೈಟ್ ಡಿನ್ನರ್ಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬೇಗನೂ ಹೊಟ್ಟೆ ತುಂಬುತ್ತೆ ಮತ್ತು ಒಂದು ತಿಂದರೆ ಸಾಕು ಈ ದೋಸೆ ಟೇಸ್ಟಿಯಾಗಿರುತ್ತೆ. ಇದು ಆಮ್ಲೆಟ್ ಥರ ಟೇಸ್ಟ್ ಬರುತ್ತೆ. ಯಾಕಂದರೆ ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಆಮ್ಲೆಟ್ಗಿಂತ ಟೇಸ್ಟಿಯಾಗಿರುತ್ತೆ. ದೋಸೆ ಅಥವಾ ಉತ್ತಪ್ಪನ ಬೇಯಿಸ್ಕೊಬೇಕಾದ್ರೆ ನಾವು ಇಲ್ಲಿ ಒಂದು ಸೈಡ್ ನಾವು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಯಾಕಂದರೆ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಕಡಲೆ ಹಿಟ್ಟಿನ ದೋಸೆ ಅಥವಾ ಉತ್ತಪ್ಪಮ್ಮು ರೆಡಿಯಾಗಿದೆ. ನಾನು ಸ್ವಲ್ಪ ದಪ್ಪ ಇದ್ದೆ. ಡಯಟ್ ಮಾಡಬೇಕಾದ್ರೆ ಇದನ್ನು ಮಾಡ್ಕೊಂಡು ತಿಂತಾಯಿದ್ದೆ ದೋಸೆನ. ಬೆಳಗ್ಗೆ ಮತ್ತು ನೈಟು ಯಾವಾಗಲಾದರೂ ಒಂದು ಟೈಮು ಡಿನ್ನರ್ಗೆ ಮಾಡ್ಕೋತಾ ಇದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತಿಂಡಿ ಆದಮೇಲೆ ಸ್ವಲ್ಪ ಟೀ ಕುಡಿಬೇಕು ಅನಿಸ್ತು. ಸೊ ಟೀ ಮಾಡ್ಕೊಂಡು ಟೀ ಕುಡ್ದಾದ್ಮೇಲೆ ನಾನಿಲ್ಲಿ ಇದು ಮಸಾಲ ಬಾಕ್ಸು, ಸ್ಪೈಸಸ್ ಬಾಕ್ಸು, ಸ್ಟೀಲ್ದು 7 ಕಪ್ಸ್ ಬರುತ್ತೆ ಇದರಲ್ಲಿ. ಸೊ ನಾನು ನಿನ್ನೆ ಅಡುಗೆ ಮಾಡಬೇಕಾದ್ರೆ ನೈಟು ಮಸಾಲ ಬಾಕ್ಸು ಬಿದ್ದೋಗ್ಬಿಟ್ಟು ಎಲ್ಲ ಮಿಕ್ಸಪ್ ಆಗೋಯಿತು. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ಹೇಗಿದ್ದರೂ ಬಿದ್ದೋಯ್ತಲ್ಲ ಅಂತೇಳಿ ಅದನ್ನೆಲ್ಲ ಸೈಡ್ಗೆ ಪ್ಲೇಟಲ್ಲಿ ಎತ್ತಿಟ್ಟು ನಾನಿಲ್ಲಿ ನೀಟಾಗಿ ಬಾಕ್ಸ್ನ ಉಜ್ಜಿ ತೊಳೆದಿಟ್ಕೊಂಡು ಎಲ್ಲ ಕಪ್ಸ್ನೂ ನೀಟಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ, ತೇವ ಏನು ಇಲ್ಲದೆ ಇರೋ ಹಾಗೆ. ಈಗ ನೋಡಿ ಪ್ಲೇಟಲ್ಲಿರೋ ಚಕ್ಕೆ ಮತ್ತು ಲವಂಗನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು. ನಾನು ತಂದಿದ್ದೆ ಏಲಕ್ಕಿ, ಮೆಣಸು ಮತ್ತು ಮರಾಠಿ ಮೊಗ್ಗು, ಪಲಾವ್ ಎಲೆ, ಒಂದು ಸ್ವಲ್ಪ ಸೋಂಪೆಲ್ಲ ತೊಗೊಂಬಂದಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ ಎಲ್ಲ ಕಪ್ಸ್ಗೂ ಹಾಕಿ ಜೋಡಿಸ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ನಾನಿಲ್ಲಿ ಮೊಗ್ಗು ಹಾಕ್ಕೊಂಡಿದ್ದೀನಿ ಮತ್ತು ಸೋಂಪು, ಕಸೂರಿ ಮೇಥಿ ಇತ್ತು, ಕಸೂರಿ ಮೇಥಿನೂ ಹಾಕ್ಕೋತಾ ಇದ್ದೀನಿ, ಪಲಾವ್ ಎಲೆ. ಈ ರೀತಿ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಒಂದ್ಸಲ ಬಾಕ್ಸ್ ಎತ್ತಿಟ್ಕೊಂಡ್ರೆ ಎಲ್ಲ ಸ್ಪೈಸಸ್ಸು ನಮಗೆ ಬಾಕ್ಸಲ್ಲೇ ಸಿಗುತ್ತೆ. ಈಗ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ನನ್ನ ಮಸಾಲ ಬಾಕ್ಸ್ನ ರೆಡಿ ಆಯಿತು. ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ಎತ್ತಿಟ್ಕೊಂಡಾದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು ಮನೆಯಲ್ಲಿ. 2 ಡೇಸ್ ಆಗಿತ್ತು ಬಟ್ಟೆಗಳು ಒಗೆದು. ಆ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ವಾಷಿಂಗ್ ಮಿಷಿನಿಂದ ಬಟ್ಟೆ ವಾಶ್ ಆಗಿತ್ತು. ಬಟ್ಟೆಗಳನ್ನೆಲ್ಲ ತೆಗೆದು ನಾನಿಲ್ಲಿ ನಮ್ಮ ಕಾರಿಡಾರಲ್ಲೇ ಬಟ್ಟೆ ಒಣಗಾಕೋಕ್ಕೆ ನಾನಿಲ್ಲಿ ಹಗ್ಗ ಕಟ್ಕೊಂಡಿರೋದ್ರಿಂದ ಇಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ. ಸೊ ಬಟ್ಟೆಗಳೆಲ್ಲ ಒಣಗಾಕೊಂಡು ನಾನು ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲಿ ಸೋರೆಕಾಯಿ ಇದ್ದಿದ್ದರಿಂದ ನಾನು ಸೋರೆಕಾಯಿಯಿಂದ ಮೊಸರು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಾನಿಲ್ಲಿ ಸೋರೆಕಾಯಿನ ಫ್ರಿಜ್ಜಿಂದ ತೆಗೆದಿಟ್ಕೊಂಡು ಈ ರೀತಿ ನಾವು ಸೋರೆಕಾಯಿ ಅಥವಾ ತರಕಾರಿನ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡೋದ್ರಿಂದ ಫ್ರೆಶ್ ಆಗಿರುತ್ತೆ ಮತ್ತು ಏರ್ ಟೈಟ್ ಆಗಿರೋದ್ರಿಂದ ತುಂಬ ದಿನ ಇರುತ್ತೆ. ಸೊ ಈಗ ನಾನು ಸೋರೆಕಾಯಿನ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಎಳೆದಾಗಿರೋದ್ರಿಂದ ಸಿಪ್ಪೆ ಏನು ತೆಗಿಯೋದು ಬೇಡ. ಒಳಗಡೆ ನೋಡಿ ಬೀಜ ಕೂಡ ಇಲ್ಲ, ಅಷ್ಟು ತುಂಬ ಎಳೆದು. ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಾವು ಡಯಟ್ ಮಾಡಬೇಕಾದ್ರೆ ಜಾಸ್ತಿ ಸೋರೆಕಾಯಿ ಐಟಮ್ಸ್ನೇ ತಿನ್ನೋಕ್ಕೆ ಹೇಳ್ತಾರೆ. ಸೊ ಈಗ ಸೋರೆಕಾಯಿನೆಲ್ಲ ಕಟ್ ಮಾಡ್ಕೊಂಡು ಇದಾಗಿದೆ. ಇದನ್ನು ನೀರಲ್ಲಿ ಹಾಕಿ ಒಂದು ಸರಿ ತೊಳ್ಕೊಬೇಕು. ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಇದಕ್ಕೆ. ಮತ್ತು ಒಂದು ಸ್ವಲ್ಪ ಕಡಲೆ ತೊಗೊಂಡು ಕಡಲೆನ ಹುರ್ಕೋತಾ ಇದ್ದೀನಿ. ನಾವು ಕಡಲೆ ಬದಲು ಬೇಕಾದ್ರೆ ಹುರುಳಿಕಾಳು ಕೂಡ ಹಾಕ್ಕೋಬೋದು. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಕೆಲವರು ಹೆಸರು ಕಾಳನ್ನ ಹುರಿದು ಕೂಡ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ನಾವು ಸೋರೆಕಾಯಿ ಬದಲು ಬೇಕಾದ್ರೆ ಆಲೂಗಡ್ಡೆ ಆ ರೀತಿ ಬದನೆಕಾಯಿ ಅದನ್ನು ಕೂಡ ಹಾಕ್ಕೊಂಡು ನಾವು ಮೊಸರು ಸಾರನ್ನ ಮಾಡ್ಕೋಬೋದು. ಈಗ ನಾವು ಹುರ್ಕೊಂಡಿರೋ ಕಡಲೆನ ನಾನಿಲ್ಲಿ ಸೋರೆಕಾಯಿ ಜೊತೆಗೆ ಹಾಕ್ಕೊಂಡು ಇದಕ್ಕೆ ಬೇಯೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಸೋರೆಕಾಯಿ ಮತ್ತು ಕಡಲೆ ಎರಡೂ ಬೇಯಬೇಕು, ಅಷ್ಟು ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಸೋರೆಕಾಯಿ ಮತ್ತು ಕಡಲೆನ. ಇದು ಬೇಯೋಷ್ಟರಲ್ಲಿ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು 1 ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನಾವು ಅಕ್ಕಿನ ನೆನೆಸ್ಕೊಳೋ ಬದಲು ಅಕ್ಕಿ ಹಿಟ್ಟನ್ನು ಕೂಡ 1 ಸ್ಪೂನ್ ಹಾಕ್ಕೋಬೋದು. ಕೆಲವರು ಇದಕ್ಕೆ ಕಡಲೆ ಹಿಟ್ಟನ್ನು ಕೂಡ ಹಾಕೋತಾರೆ. 1 ಸ್ಪೂನ್ ಹಾಕ್ಕೊಂಡ್ರೆ ಸ್ವಲ್ಪ ಮಂದ ಬರುತ್ತೆ.
ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಅಕ್ಕಿನ ನೆನೆಸಿ ಹಾಕ್ಕೋತಾ ಇದ್ದೀವಿ. ಇದಕ್ಕೆ ನಾನೊಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು 1.5 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಖಾರಕ್ಕೆ ನಾನಿಲ್ಲಿ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ ಈಗ. ಅಷ್ಟರಲ್ಲಿ ನಾವು ಕಡಲೆ ಮತ್ತು ಸೋರೆಕಾಯಿನ ಬೇಯಕ್ಕೆ ಇಟ್ಟಿದ್ದೀವಲ್ಲ, ಅದು ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಕಡಲೆ ಬೆಂದಿದೆ ಅಂತ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಚೂರು ಬೇಯಬೇಕು. ಮುಕ್ಕಾಲು ಬೆಂದಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಖಾರನ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಖಾರನ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಒಂದು ಸ್ವಲ್ಪ ಅದೇ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ತರಕಾರಿ ಬೇಯಬೇಕಲ್ವ, ಸೋರೆಕಾಯಿ ಮತ್ತು ಕಡಲೆ ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಂಡು ನಾವಿಲ್ಲಿ ಈಗ ಬೆಂದಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ. ಬೆಂದಿರೋದನ್ನು ಈಗ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೋತೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ತರಕಾರಿ ಬೇಯೋಕ್ಕೆ ಉಪ್ಪು ಹಾಕಿದ್ದೆ, ನೋಡಿಕೊಂಡು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈಗ ಇದನ್ನು ತೆಗೆದು ಸೈಡ್ಗಿಟ್ಟು ಇದು ಸ್ವಲ್ಪ ಆರಬೇಕು, ಬೆಚ್ಚಗಾಗಬೇಕು, ಅದುವರೆಗೂ ನಾವು ಆರಕ್ಕೆ ಇಡಬೇಕು. ಈಗ ನಾನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಮಾಮೂಲಿ ಸಾಸಿವೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕಿ ನಾನಿಲ್ಲಿ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ. ಒಗ್ಗರಣೆ ಆದಮೇಲೆ ನಾವಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಈರುಳ್ಳಿ ಹಾಕಿ ಹಾಗೇನೆ ಅದನ್ನು ಸಾಂಬಾರ್ಗೆ ಹಾಕ್ಕೋತಾ ಇದ್ದೀನಿ. ಸಾಂಬಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ಸಾಂಬಾರು ಸ್ವಲ್ಪ ಬೆಚ್ಚಗಾಗಬೇಕು. ಅದುವರೆಗೂ ನಾವು ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಇಲ್ಲಿ ನೋಡಿ ಬೆಚ್ಚಗಾಗಿದೆ. ಈಗ ನಾನು ತೊಗೊಂಡಿರೋ 1/2 ಲೀಟ್ರ್ ಮೊಸರನ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಾವು ಮೊಸರು ಹಾಕ್ಕೋಬೇಕಾದ್ರೆ ಸಾಂಬಾರು ಬಿಸಿ ಇರಬಾರ್ದು. ಬಿಸಿ ಇದ್ದರೆ ಮೊಸರು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ಬೆಚ್ಚಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋತಾ ಇದ್ದೀನಿ, ತುಂಬ ನೀರಾಗಿ ಏನು ಮಾಡ್ಕೋತಾ ಇಲ್ಲ. ನಾನಿಲ್ಲಿ 1/2 ಲೀಟ್ರ್ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ಮೊಸರು ಸಾಂಬಾರು ರೆಡಿ ಇದೆ. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಳ್ಳಿಗಳ ಸೈಡಲ್ಲಿ ತುಂಬ ಮಾಡ್ತಾರೆ. ಇದನ್ನು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು, ಅಮ್ಮನಿಂದ ಕಲ್ತಿದ್ದು ಸಾಂಬಾರಿದು. ನಾನು ನೈಟ್ ಊಟಕ್ಕೆ ಕೂಡ ಇದೇ ಸಾಂಬಾರಿಗೆ ಅನ್ನ ಮಾಡ್ಕೋತೀನಿ. ಸೊ ಇವತ್ತಿನ ದಿನಚರಿ ಮುಗಿದಿದೆ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.